ಮಲೆ ಮಹದೇಶ್ವರ ಜಾತ್ರೆ, ಮಾಲಂಬಿ ಬೆಟ್ಟ. ಶನಿವಾರ ಸಂತೆ, ಸೋಮವಾರ ಪೇಟೆ ತಾಲೂಕು, ಆಲೂರು ಸಿದ್ದಾಪುರ ರೋಡಲ್ಲಿ ಅಥವಾ ನಂದಿಗುಂದ, ಹೀಗೆ ನೀವು ಸೋಮವಾರಪೇಟೆ ರೋಡಲ್ಲಿ ಬರ್ತಾ ಇದ್ದರೆ ನಿಮಗೆ ಮಹಾಶಿವರಾತ್ರಿ ದಿನ ಕಾಣೋದೇ ಮಲೆ ಮಹದೇಶ್ವರ ಜಾತ್ರೆ. ನೋಡಲು ಎರಡು ಕಣ್ಣು ಸಾಲದು, ಅಷ್ಟು ಸುಂದರ. ಪ್ರತಿ ವರ್ಷ ಆ ಜಾತ್ರೆ ವಿಜೃಂಭಿಸಿ ಎಲ್ಲರ ಕಣ್ಮನ ಸೆಳೆಯುವ ಪರಿ ಅಪರೂಪ, ಅಭೂತ. ಬೆಳಗ್ಗೆ ನಾವು ಕೂಡ ಮಲೆ ಮಹದೇಶ್ವರ ಜಾತ್ರೆಗೆ ಹೋಗಬೇಕು ಅಂತ ಹೇಳಿ ಬೆಳಗ್ಗೆ 6 ಗಂಟೆಗೆ ಎದ್ದು ಒಂದು 7 ಗಂಟೆ ಮಂಜಿನಲ್ಲಿ ನಾವು ಹೊರಟು. ಶಿವರಾತ್ರಿ ಪ್ರತಿ ವರ್ಷ ಅಲ್ಲಿ ಜಾತ್ರೆ ನಡೀತದೆ. ಪ್ರತಿ ವರ್ಷ ಅಲ್ಲಿ ಜಾತ್ರೆ ಇದ್ದೇ ಇರುತ್ತೆ. ಜನಸಂಖ್ಯೆಯಂತೂ ಜಾಸ್ತಿ ಆಗ್ತಲೇ ಇದೆ. ಯಾಕಂದರೆ ಆ ಬೆಟ್ಟಗಳ ನಡುವೆ ನೋಡೋ ಆ ಸೌಂದರ್ಯ ಇದೆಯಲ್ಲ, 2 ಕಣ್ಣು ಸಾಲದು. ಕೆಲವರು ಬೆಳಗ್ಗೆ ಜಾಕಿಂಗು, ವಾಕಿಂಗು ಅಂತ ಓಡ್ತಾ ಇರ್ತಾರೆ. ಒಂದು ಸರಿ ಆ ಬೆಟ್ಟ ಹತ್ಕೊಂಡ್ರೆ ಸಾಕು, ನಿಮಗೆ ಜಾಕಿಂಗು, ವಾಕಿಂಗು ಎಲ್ಲ ಅಲ್ಲೇ ಮುಗೀತದೆ. ಯಾಕಂದರೆ ಸುತ್ತ ಕಾಡು, ನಡುವೆ ಪಯಣ. ಹೀಗೆ ನಾವು ಕೂಡ ಹೊರಟು. ನೋಡಿ ಹೇಗಿದೆ ಅಕ್ಕಪಕ್ಕ ಮರಗಳು. ಜನಗಳು ಬೆಳಗ್ಗೆನೇ ಆದ್ದರಿಂದ ಸ್ವಲ್ಪ ಕಡಿಮೆ ಜನ ಇದ್ದಾರೆ. ನೀವು ಒಂದು 8-9 ಗಂಟೆ ಆದಮೇಲೆ ತುಂಬ ಜನ ಬರ್ತಿರ್ತಾರೆ. ಅದು ಯಾಕೆ ಅಂದರೆ ಜಾತ್ರೆ. ಪ್ರತಿ ವರ್ಷ ಶಿವರಾತ್ರಿ ದಿನ ಜಾತ್ರೆ ಅಲ್ಲಿ ನಡೆಯುತ್ತೆ. ಮಲೆ ಮಹದೇಶ್ವರ ಜಾತ್ರೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಮುಂದೆ ಕೂಡ ಜನ ಹೋಗ್ತಾ ಇದ್ದಾರೆ. ನಾವು ಹಿಂಬಾಲಿಸಿ ಹೋದೋ, ನೋಡೋಣ ಹೇಗೆ. ನಾವು ವರ್ಷ ಹೋಗ್ತೀವಿ, ಪ್ರತಿ ವರ್ಷ ಹೋಗ್ತಾ ಇರ್ತೀವಿ. ಕೆಲವೊಂದು ವರ್ಷ ಹೋಗೋಕ್ಕಾಗದೇ ಇರ್ಬೋದು, ಆದರೆ ನಾವು ಖಂಡಿತ ತಪ್ಸೋದಿಲ್ಲ. ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಜಾತ್ರೆ. ತಪ್ಸೋಕ್ಕೆ ಯಾವುದೇ ಕಾರಣ ಹುಡುಕಲ್ಲ. ಆಕಸ್ಮಿಕವಾಗಿ ತಪ್ಪಿಸ್ಬೋದೇ ಹೊರತು ನಾವಂತೂ ವರ್ಷ ಹೋಗ್ತೀವಿ. ಅಂಥ ಒಳ್ಳೆಯ ಜಾತ್ರೆನ ಯಾರು ತಾನೇ ಮಿಸ್ ಮಾಡ್ಕೊಳ್ತಾರೆ. ಹೀಗೆ ನಾವು ಕೂಡ ಕಾಡಲ್ಲಿ ಹೊರಡ್ತಾ ಇದ್ದೀವಿ. ಮುಂದೆ ಯಾರೋ ಹೋಗ್ತಾ ಇದ್ದಾರೆ, ನಾವು ಅವ್ರ ಹಿಂದೆಯೇ ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ ಕಾಡುಗಳ ಮಧ್ಯೆ ಹಕ್ಕಿಗಳ ಚಿಲಿಪಿಲಿ, ನಿಶಬ್ದ, ಒಂದೊಳ್ಳೆ ಗಾಳಿ. ಮೌನವಾಗಿರೋ ಕಾಡಲ್ಲಿ ನಿಧಾನವಾದ ಪಯಣ. ಎಷ್ಟು ಚೆನ್ನಾಗಿದೆಯಲ್ಲ. ಬೀಸೋ ಗಾಳಿ ಶುದ್ಧತೆ, ಹೋಗ್ತಿರೋ ಬೆಳಗಿನ ಮಂಜು, ಮತ್ತು ಕಾಡು ದಾರಿ. ಕೆಲವೊಂದು ಜೀಪ್ಗಳು ಕೂಡ ಹೋಗ್ತವೆ. ನೀವು ಜಾತ್ರೆ ಬರಬೇಕು ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ, ಜೀಪ್ಗಳು ಇದ್ದಾವೆ. ಕೆಲವೊಂದು ಕಾರುಗಳು ಹೋಗ್ತವೆ. ಆದರೆ ಫುಲ್ಲು ದೇವಸ್ಥಾನದ ಹತ್ತಿರ ಹೋಗೋಕ್ಕಾಗಲ್ಲ. ದೇವಸ್ಥಾನದ ಅರ್ಧ ಮೆಟ್ಟಿಲುಗಳು ಏನಿಂದ ಮಾಡಿದ್ದಾರೆ ಅಲ್ಲಿ ಗಂಟ ಹೋಗ್ತವೆ. ಅದ್ರ ಮೇಲೆ ನೀವು ನಡ್ಕೊಂಡು ಹೋಗಬೇಕು. ಆದರೆ ಕೆಳಗಿಂದ ನಡ್ಕೊಂಡು ಹೋಗ್ತಾ ಇದ್ದರೆ ಆ ಖುಷಿ ಮಾತ್ರ ನೀವು ಕೇಳನೆ ಬೇಡಿ ಕಣ್ರಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಅಬ್ಬಾ ನನಗಂತೂ ಸುಸ್ತಾಯಿತು, ಆದರೂ ಹೋಗ್ತಾ ಇದ್ದೀನಿ. ಅಬ್ಬಾ ಈ ಕಲ್ಲು ಮುಳ್ಳೇ ಅಷ್ಟೊಂದಿಲ್ಲ, ಪರವಾಗಿಲ್ಲ. ರೋಡೆಲ್ಲ ಕ್ಲೀನಾಗಿ ಚೆನ್ನಾಗಿದೆ. ಮಣ್ಣು ರೋಡ್ ಆದರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಹೋಗ್ಬೋದು. ಬೆಳಗ್ಗೆನೇ ಜನಗಳಂತೂ ಜಾತ್ರೆನೇ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿರುತ್ತೆ. ನಾವಂತೂ ಬೆಳಗ್ಗೆನೇ ಹೊರಟಿದ್ದೀವಿ. ನಮ್ಮ ಹಿಂದೆನೂ ಜನ ನಡ್ಕೊಂಬರ್ತಿದ್ದಾರೆ, ಮುಂದೆನೂ ಜನ ಹೋಗ್ತಿದ್ದಾರೆ. ನಾವು ಕೂಡ ಹೋಗ್ತಾ ಇದ್ದೀವಿ ನಮ್ಮ ಸ್ನೇಹಿತರ ಜೊತೆ. ಏನು ಹೇಳಲಿ ಆ ಜಾತ್ರೆಯ ಪರಿ, ನೋಡನೆ ಬೇಕೆನ್ನುವ ಹಂಬಲ. ಆ ಕಾರಣಕ್ಕೆ ಹೋಗುತ್ತೀವಿ ನಾವಿನ ಈ ನಡುವ ದಾರಿಯಲ್ಲಿ. ಎತ್ತ ನೋಡಿದರಲ್ಲಿ ಹಕ್ಕಿ ಚಿಲಿಪಿಲಿ ಗುನುಗುನುತ್ತಿದೆ. ಆ ಸೌಂದರ್ಯ ಇಹುದಿಲ್ಲಿ. ಅಂಥ ಕಾಡಿನಲ್ಲಿ ಬಾ ಮರ ಎಲ್ಲ ಬಿದ್ದುಬಿಟ್ಟವಲ್ಲಪ್ಪ, ನುಗ್ಗೋಗೋಣ ಬಿಡಿ. ಅಪ್ಪ ಹೆಂಗೋ ಅಂತೂ ನುಗ್ಗು ಬಂದೆ. ಮತ್ತು ಕಾಡು ದಾರಿ ಅಲ್ವಾ, ಆ ಕಡೆ ಹೋಗ್ಬೋದು. ಬಟ್ ನಾವಿಲ್ಲ ಒಂದು ಅಡ್ಡದಾರಿ ನೋಡ್ಕೊಂಡಿದ್ದೀವಿ. ಯಾಕಂದರೆ ಅಡ್ಡದಾರಿಲಿ ಬೇಗ ಹೋಗ್ಬೋದಲ್ವ ಸ್ವಲ್ಪ. ಹಂಗಾಗಿ ಕಾಡು ದಾರಿಲೇ ಒಂದು ಕಾಡು ದಾರಿ ಇಟ್ಕೊಂಡಿದ್ದೀವಿ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸುತ್ತಮುತ್ತ ಹಣ್ಣು ಮರ ಇದೆ ಕಣ್ರಿ. ಇಳ್ಳಿಕಾಯಿ ಮರ, ಕಿತ್ಲೆ ಮರ, ನಲ್ಲಿಕಾಯಿ ಮರ, ಮಾವಿನಕಾಯಿ ಮರ. ಸುತ್ತಮುತ್ತ ಕಾಡ ಮನೆ ಇರಲ್ವಾ,
ಎಲ್ಲ ಮರಗಳು ಇದ್ದಾವೆ. ಸೀಸನಲ್ಲಂತೂ ನೀವು ಕೂಡ ಒಂದು ತಿನ್ಕೊಂಡು ಹೋಗ್ಬೋದು. ಆದರೂ ಕಾಡಿನಲ್ಲಿ ಪಯಣ ತುಂಬ ಸುಂದರ. ಅಂತೂ ಬೆಳಗ್ಗೆನೇ ಎದ್ದು ಶ್ರೀ ಮಲೆ ಮಹದೇಶ್ವರ ಜಾತ್ರೆಗೆ ಹೊರಟಿದ್ದೇವೆ ನಮ್ಮ ಸ್ನೇಹಿತರ ಜೊತೆ. ನೋಡೋಣ, ಕಾಡುಗಳು ಜನಗಳು ಎಲ್ಲ ನುಗ್ಬತ್ತಿದ್ದಾರಲ್ಲಪ್ಪ. ಎಲ್ಲ ಇವರು ಯಾರು ಬರ್ತಿದ್ದಾರೆ ಜನಗಳು ಬರ್ತಾ ಇದ್ದಾರೆ. ನಾವು ಕೂಡ ಹೋಗ್ತಾ ಇದ್ದೀವಿ. ಜನಗಳ ಪಯಣ ಸಾಗುತ್ತಿದೆ. ನಾವು ಕೂಡ ಕಾಡಿನಲ್ಲಿ ಸಾಗ್ತಾ ಇದ್ದೇವೆ. ಏನು ನಡೆಯುವುದು ಕಾಡಿನಲ್ಲಿ? ಜನಗಳೆಲ್ಲ ದೂರ ಕಾಣ್ತಿದ್ದಾರಲ್ಲಪ್ಪ. ನಾವಿನ್ನೂ ಎಷ್ಟು ದೂರ ಹೋಗಬೇಕೋ ಏನೋ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯೋ, ಮಕ್ಕಳೆಲ್ಲ ಬಂದಿದ್ದಾರೆ. ಓಹೋ, ಮಕ್ಕಳೆಲ್ಲ ಬರ್ತಿದ್ದಾರೆ ಮೇಲೆಲ್ಲ ಕೂಡ ಬರ್ಬೋದಲ್ವಾ? ನಾವು ಕೂಡ ಹೋಗ್ತೀವಿ. ಜಾತ್ರೆ ನೋಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗಿನ ಜಾವ ಹೋಗೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ವರ್ಷಕ್ಕೆ ಒಂದೇ ಬಾರಿ ನಡೆಯುವ ಜಾತ್ರೆ. ನೋಡೋಕ್ಕೂ ಸುಂದರ. ಆ ಸುಂದರವಾದ ವಾತಾವರಣ, ಆ ಸುಂದರವಾದ ಜಾತ್ರೆಯನ್ನು ನೋಡಲು ನಾವು ಕೂಡ ವಾಕ್ ಮಾಡ್ಕೊಂಡು ಹೊರಟಿದ್ದೀವಿ. ಸುತ್ತಮುತ್ತ ಕಾಡು ನೋಡ್ಕೊಂಡು ಜನಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ತುಂಬ ದೂರ ಅಲ್ವಾ, ತುಂಬ ಜನಗಳು ಬರ್ತಿರ್ತಾರೆ. ಏನು ಮಾಡೋದು ಹೇಳಿ, ನಾವು ಕೂಡ ನಡ್ಕೊಂಡು ಹೋಗಲೇಬೇಕು. ಎಲ್ಲ ರೋಡ್ ಮೇಲೆ ಸಿಗ್ತಾರೆ, ಒಟ್ಟೊಟ್ಟಿಗೆ ಸಿಗಲ್ಲ. ಹೋಗ್ತಾ 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 ನೀವು ಜನಗಳನ್ನ ಮೀಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಒಂದೊಳ್ಳೆ ವಾಕಿಂಗ್, ಒಂದೊಳ್ಳೆ ವಾತಾವರಣ, ಮತ್ತು ಒಂದೊಳ್ಳೆ ಜಾತ್ರೆ ಕೂಡ ನೋಡ್ಬೋದಲ್ಲ. ಆ ಉದ್ದೇಶದಿಂದಲೇ ಜಾತ್ರೆಗೋಸ್ಕರ ಈ ಪಯಣ. ಎಲ್ಲರೂ ಬನ್ನಿ. ವರ್ಷ ಶಿವರಾತ್ರಿ ದಿನ ಮಾತ್ರ ತುಂಬ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಜಾತ್ರೆ ನಮ್ಮ ಕೊಡಗಿನಲ್ಲಿ. ಬನ್ನಿ, ಜಾತ್ರೆ ನೋಡೋಣ ಹೇಗಿದೆ. ಜನಗಳು ಬೆಳಗ್ಗನೆ ಎಷ್ಟು ಜನ ಬಂದಿರ್ಬೋದು. ನಾವಂತೂ 7 ಗಂಟೆಗೆ ಬಂದಿದ್ದೀವಿ. 7 ಗಂಟೆಯಲ್ಲಿ ಜನ ಇರಲ್ವೇನೋ ಅಂದ್ಕೊಂಡಿದ್ದೀವಿ. ಆದರೂ ನಾವು ಬರ್ತಾ ಜನ ಸಿಗ್ತಲೇ ಇದ್ದಾರೆ. ನಾವೇ ಮೊದಲು ಅಂದ್ಕೊಂಡ್ರೆ ನಮಗಿಂತ ಮೊದಲು ಜನ ಇದ್ದಾರಲ್ಲಪ್ಪ. ಪರವಾಗಿಲ್ಲ, ಅಂತೂ ಇಂತೂ ಮೆಟ್ಲು ಹತ್ರಕ್ಕೆ ಬಂದೋ. ಇದೇ ನೋಡಿ, ಇಲ್ಲಿ ಗಂಟ ಜೀಪ್ ಬರುತ್ತೆ. ಇಲ್ಲಿಂದ ನಾವು ಮೆಟ್ಲು ಹತ್ಕೊತ ಹೋಗ್ಬೇಕು. ಬಟ್ ನಾವು ವಾಕ್ ಮಾಡ್ಕೊಂಬಂದಿದ್ದೀವಿ. ಇದೇ ಮೆಟ್ಲು. ಈ ಮೆಟ್ಲು ಫುಲ್ ಕಂಪ್ಲೀಟಾಗಿ ಮೇಲೆ ಹೋದರೆ ಅಲ್ಲಿ ಸಿಗೋದೇ ದೇವಸ್ಥಾನ. ನೋಡಿ, ಈ ಮೆಟ್ಲು ಹತ್ಕೊಂಡು ಹೋಗ್ತಾ ಇರಬೇಕು. ಮೆಟ್ಲು ಕೂಡ ಅಪ್ಪಲ್ಲ ಇದೆಯಪ್ಪ, ಅಷ್ಟೊಂದು ಈಸಿಯಾಗೇನು ಮೆಟ್ಲಿಲ್ಲ. ಮೆಟ್ಲು ಕೂಡ ಹತ್ಕೊಂಡು ಹೋಗ್ತಾ ಇರಬೇಕು. ಮೆಟ್ಲು ಹತ್ಕೊಂಡು ಹೋಗ್ತಾ ಎಷ್ಟೊತ್ತಿಗೆ ಮೀಟ್ ಮಾಡ್ತೀವಪ್ಪ ದೇವ್ರನ್ನ, ಎಷ್ಟೊತ್ತಿಗೆ ನೋಡ್ತೀವಪ್ಪ ದೇವಸ್ಥಾನನ, ಯಾವಾಗಪ್ಪ ಪಡಿತೀವಿ ದರ್ಶನನ ಅಂದ್ಕೊಂಡು ನಾವು ಕೂಡ ಹೊರಟಿದ್ದೀವಿ ಜಾತ್ರೆಗೆ. ಅಯ್ಯೋ, ಜನನೇ ಇಲ್ಲ ಅಂದ್ಕೊಂಡೆ ರೀ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಅವ್ರೆ. ನಾ ಬೆಳಗ್ಗೆನೆ ಅಂದ್ಕೊಂಡು ಇಲ್ಲಿ ನೋಡಿದ್ರೆ ಬೆಳಗ್ಗೆನೆ ಇಷ್ಟೊಂದು ಜನ ಬಂದವ್ರೆ. ಇದೇ ದೇವಸ್ಥಾನ. ಇದ್ರ ಆ ಕಡೆ ದೇವ್ರು ತೋರಿಸ್ತೀನಿ. ಇದು ದೇವಸ್ಥಾನದ ಹಿಂದೆ. ಇಲ್ಲೂ ಕೂಡ ಪೂಜೆ ಮಾಡಬೇಕಾಗುತ್ತೆ. ಇಲ್ಲಿ ಕಾಯಿ ಒಡ್ಡಿ ಪೂಜೆ ಮಾಡಿಕೊಂಡೆ ಮುಂದಕ್ಕೆ ಹೋಗ್ಬೇಕು, ದೇವಸ್ಥಾನ ಮುಂದಕ್ಕೆ ದರ್ಶನ ಪಡೆಯೋಕ್ಕೆ. ಸೊ ನಾವೀಗ ದೇವಸ್ಥಾನದ ಹಿಂದೆ ಇದ್ದೀವಿ. ನಾವೀಗ ಸುತ್ತಮುತ್ತ ಇದೆ ದೇವಸ್ಥಾನ. ನೋಡಿ ಹೇಗಿದೆ ಸುತ್ತಮುತ್ತ. ಕಾಡಿನ ಮಧ್ಯೆ ನಿರ್ಮಲವಾದ ಮನಸ್ಸಿನ ಅತಿ ಸುಂದರ ವಾತಾವರಣ, ತಂಪು ಗಾಳಿ. ಓಹೋ, ಎಷ್ಟು ಹೇಳಲಿ ಇದರ ಬಗ್ಗೆ, ಎಷ್ಟು ಹೇಳಿದರೂ ಸಾಲದು. ಹಕ್ಕಿಗಳ ಚಿಲಿಪಿಲಿ, ಆಕಾಶ ನೋಡಿದರೆ ಆಹಾಹಾಹಾ, ಎಷ್ಟು ಸುಂದರವಾದ ಆಕಾಶಗಳಿದ್ದಾವೆ, ಎಷ್ಟು ಸುಂದರವಾಗಿ ಹಕ್ಕಿಗಳು ಹಾರ್ತಾ ಇದ್ದಾವೆ. ಹಾಗೆ ನಾವು ಕೂಡ ದೇವಸ್ಥಾನ ನೋಡಬೇಕು ಅನ್ನೋ ಖುಷಿಲಿ ಬಂದಿದ್ದೀವಿ. ದೇವಸ್ಥಾನ ನೋಡಿದ್ದೀವಿ, ಪೂಜೆ ಕೂಡ ಮಾಡಿಸಿದ್ದೀವಿ. ಈಗ ನಾವು ಹೊರಡ್ತಾ ಇದ್ದೀವಿ ದೇವಸ್ಥಾನ ನೋಡಬೇಕು ಅಂತ. ಮೊದಲು ಸುತ್ತಮುತ್ತ ನೋಡಬೇಕಲ್ವಾ. ಇದನ್ನು ನೋಡೋಕ್ಕೆ ಎಷ್ಟು ಜನ ಬರ್ತಾರೆ ಗೊತ್ತಾ. ನಾವು ವರ್ಷ ಬಂದ್ರೂ ಏನೋ ಒಂಥರ ನೋಡೋ ಖುಷಿ. ಆ ಖುಷಿಗೋಸ್ಕರ ಬರ್ತೀವಿ ಇಲ್ಲಿ. ಜನಗಳು ಫೋಟೋಗಳು, ವೀಡಿಯೋಗಳು, ಕ್ಯಾಮ್ರಾಗಳೆಲ್ಲ ತಂದಿದ್ದಾರಪ್ಪ. ವಿಡಿಯೋ ಮಾಡ್ಕೊಳ್ಳೋಕ್ಕೆ ವೀಡಿಯೋಗಳನ್ನು ಮಾಡ್ಕೊಳ್ತಿದ್ದಾರೆ, ಫೋಟೋಗಳನ್ನು ತಗೊಳ್ತಿದ್ದಾರೆ. ಖುಷಿಯಿಂದ ಬಂದಿದ್ದಾರೆ ದೇವ್ರನ್ನ ವೀಕ್ಷಣೆ ಮಾಡಬೇಕು ಅಂತೇಳಿ. ಅಯ್ಯೋ, ಹೆಣ್ಮಕ್ಳು ನಮಗಿಂತ ಫಸ್ಟೇ ಬಂದವರೆ. ಹೆಣ್ಮಕ್ಳು ಯಾವಾಗಲೂ ಲೇಟಾಗಿ ರೆಡಿ ಆಯ್ತಾರೆ ಅಂದ್ಕೊಂಡ್ರೆ
ಇಲ್ಲಿ ನಮ್ಗಿಂತ ಫಾಸ್ಟೇ ತುಂಬ ಜನ ಹೆಣ್ಮಕ್ಳು ಬಂದವರಲ್ಲಪ್ಪ ಇಲ್ಲಿ ದೇವಸ್ಥಾನ ನೋಡಬೇಕು ಅಂತ. ಇನ್ನು ಹುಡುಗರಲ್ಲಿ ಕೇಳ್ತೀರಾ, ಆಲ್ ಪರ್ಫೆಕ್ಟ್ ಡ್ರೆಸ್ ಮಾಡ್ಕೊಂಡು ಬಂದು ದೇವಸ್ಥಾನ ಬಂದು ನಿಂತ್ಬಿಟ್ಟಿದ್ದಾರೆ ಫೋಟೋ ತೆಗಿಯೋಣ ಅಂತೇಳಿ. ಏನು ಜನಸಂಖ್ಯೆ, ತುಂಬ ಜನ ಮಕ್ಕಳಿದ್ದಾರೆ. ಮಕ್ಕಳುಗಳು ಎಲ್ಲರಿಗಿಂತ ಫಾಸ್ಟ್ ಇದ್ದಾರೆ. ನಾವೇ ಬರ್ತೀವಿ ಅಂತೇಳಿ ಫಸ್ಟ್ ಅವರೇ ಬಂದುಬಿಟ್ಟಿದ್ದಾರೆ. ನೋಡಿ ಎಷ್ಟು ಜನ. ಇನ್ನೂ ಬೆಳಗ್ಗಿನ ಜಾವ ಆದ್ದರಿಂದ ಸ್ವಲ್ಪ ಕಮ್ಮಿ ಜನ ಕಾಣ್ತಿದ್ದಾರೆ. ಹೋಗ್ತಾ ಹೋಗ್ತಾ ಜನ ತುಂಬುತ್ತದೆ. ಇನ್ನೂ ಕೆಳಗಡೆ ನೋಡಿ ಇಲ್ಲಿ ಗಂಟಿದೆ ಅಂತೆ. ನಾವು ಬೆಟ್ಟದ ಮೇಲೆ ದೇವಸ್ಥಾನ ಅಂತ ನೋಡ್ತಿದ್ವಿ, ಅಲ್ಲಿ ಗಂಟೆ ಜೀಪ್ ಬರುತ್ತೆ. ಅಲ್ಲಿಂದ ಇಲ್ಲಿಗೆ ನೀವು ಹತ್ಕೊಂಡೇ ಬರಬೇಕು ಮೆಟ್ಲ. ಅಲ್ಲಿ ಗಂಟ ಮಾತ್ರನೇ ಜೀಪ್ ಬರೋದು. ನಾವು ಕೂಡ ಎಲ್ಲ ವಿಡಿಯೋ ಮಾಡ್ಕೊಂಡು ಸುತ್ತಮುತ್ತ ಹೇಗಿದೆ ನೋಡಿ. ಇಲ್ಲಿ ಮಂಜು ಇನ್ನೂ ಹೋಗೇ ಇಲ್ಲ, ಬೆಳಗ್ಗೆನೇ ಆದ್ದರಿಂದ ಇನ್ನೂ ಮಂಜೇ ಹೋಗಿಲ್ಲ. ಅಲ್ಲಿ ಇನ್ನು ಸುತ್ತ ಮಂಜು ಕಾಣ್ತಿದೆ. ಎಲ್ಲರೂ ನಿರ್ಮಲ ಮನಸ್ಸಿನಿಂದ ದೇವರನ್ನು ವೀಕ್ಷಿಸಲು ಬಂದಿದ್ದಾರೆ ನೋಡಿ. ಆಹಾ, ಎಂಥ ಸುಂದರವಾದ ವಾತಾವರಣ. ಅಬ್ಬಾ, ಎಲ್ಲ ಸುತ್ತಮುತ್ತ ನೋಡಿದ್ದೀವಿ. ಸುತ್ತಮುತ್ತ ನೋಡಿ ಎಲ್ಲ ಬೆಟ್ಟ ಗುಡ್ಡ ನೋಡಿ. ಕೊಡಗು ಅಂತೀವಿ, ಸುತ್ತಮುತ್ತ ಮನೆಗಳೇ ಕಾಣ್ತಿಲ್ಲ, ಬರೀ ಕಾಡೇ ಕಾಣ್ತಿದೆ ಅತ್ಲಾಗಿ. ಅಷ್ಟು ಸುತ್ತದ ಮುತ್ತದಲ್ಲಿ ಬಿಲ್ಡಿಂಗ್ಗಳೇ ಕಾಣ್ತಿಲ್ಲ. ಅಲ್ಲಿ ಬರೀ ಕಾಡೇ ಕಾಣ್ತಿದೆ. ಎಲ್ಲೋ ಒಂದೊಂದು ಬಿಲ್ಡಿಂಗು ಕಾಣ್ತಿರ್ಬೋದೇನಪ್ಪ, ಅದು ಕ್ಯಾಮ್ರಾ ಹುಡುಗ ಸಿಗ್ಬೋದೇನೋ. ಬರೀ ಕಾಡೇ ಜಾಸ್ತಿ ಇತ್ತು ಇಲ್ಲಿ. ನೋಡಿ, ಬರೀ ಕಾಡೇ ಜಾಸ್ತಿ ಇಲ್ವಾ? ಎಷ್ಟು ನೋಡಿದ್ರು ಬರೀ ಕಾಡು, ಸುತ್ತಮುತ್ತ ಕಾಡೇ ತುಂಬಿಕೊಂಡಿದೆ. ಅಂಕಲ್, ನೀವು ಎಷ್ಟು ಸೆಲ್ಫಿ ತಗೊಳ್ತೀರಾ? ಬಾದ್ನಿ ಕಡೆಗೆ ಒಂದು ವೀಡಿಯೋ ಮಾಡಬೇಕು. ನೋಡಿ, ನಾನು ವೀಡಿಯೋ ಮಾಡೋಕೆ ಬಂದಂಗೆಲ್ಲ ಸೆಲ್ಫಿ ತಗೊಳ್ತಿದ್ದಾರೆ. ನೋಡಿ 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 ಏನು ಜನಗಳಿದ್ದಾರೆ ನೋಡಿ. ಎಲ್ಲ ಫೋಟೋಗಳು ತಗೊಳ್ತಿದ್ದಾರೆ. ಫೋಟೋಸ್, ವಿಡಿಯೋಸ್. ಇಂಥ ಏನು ಸೌಂದರ್ಯ ನೋಡಿ. ಬೆಟ್ಟ ಗುಡ್ಡ ಸೌಂದರ್ಯ ಸವಿಬೇಕು ಅಂತ ಇದ್ದರೆ ನೀವು ಕೊಡಗಿಗೊಂದ್ಸರಿ ನೋಡಬೇಕಾಗುತ್ತೆ. ಕೊಡಗಿಗೊಂದ್ಸರಿ ಮೀಟ್ ಮಾಡಿದ್ರೆ, ಕೊಡಗಿನ ಸ್ಥಳಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಬೆಟ್ಟ ಗುಡ್ಡಗಳು ಎಷ್ಟು ಸುಂದರವಾಗಿದೆ, ನೋಡೋಕೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂತೇಳಿ. ಅಂತೂ ಇಂತೂ ಎಲ್ಲ ವಿಡಿಯೋ ಮಾಡಿಕೊಂಡು ಸುತ್ತಮುತ್ತ ನಿಮಗೂ ತೋರಿಸ್ತಾ ನೋಡಿ ಎಷ್ಟು ಬೆಟ್ಟಗಳಿಗಿತ್ತ. ಅಂತೂ ಅದ್ರ ಮುಂದಿರೋ ದೇವಸ್ಥಾನಕ್ಕೆ ಬಂದೋ. ಇವಾಗ ಪೂಜಾರಿಗಳು ಮಂಗಳಾರತಿ ಕೊಡ್ತಿದ್ದಾರೆ. ಬನ್ನಿ ಫಸ್ಟು ಮಂಗಳಾರತಿ ಇಸ್ಕೊಳ್ಳೋಣ, ಜನಸಂಖ್ಯೆ ಜಾಸ್ತಿ ಇದ್ದಾರೆ. ಮಂಗಳಾರತಿ ತಗೊಂಡು ದೇವರ ದರ್ಶನವನ್ನು ಮಾಡೋಣ ಬನ್ನಿ. ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರೂ ನೀವು ಕೂಡ ಮಂಗಳಾರತಿ ತಗೊಳ್ಳಿ, ದೇವರನ್ನು ನೋಡಿ, ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಶುಭವಾಗಲಿ. ಅಂಕಲ್ ಸೈಡ್ ಬನ್ನಿ, ನಾನು ಫಸ್ಟ್ ವಿಡಿಯೋ ಮಾಡ್ತೀನಿ, ನೀವು ಬೇರೆ ಅಡ್ಡ ಮಾಡಬೇಡಿ. ಸೈಡ್ ಬನ್ನಿ ಅಂಕಲ್. ಅಂಕಲ್ ದಾರಿ ಬಿಟ್ರಪ್ಪ. ಈಗ ಫಸ್ಟು ಮಂಗಳಾರತಿ ತಗೊಂಡ. ಅಂಕಲ್ ಸೈಡ್ ಪ್ಲೇಸ್. ಅಯ್ಯೋ, ಈ ಅಂಕಲ್ ಸೈಡೇ ಬಿಡ್ತಿರಲ್ಲಪ್ಪ. ಇವಾಗ ಬಿಟ್ರಪ್ಪ ದಾರಿನ. ಕೊಡಿ ನಂಗೆ ತೀರ್ಥ ಫಸ್ಟ್ ನನಗೆ ಕೊಡಿ. ಪೂಜಾರಿಗಳೇ ತೀರ್ಥ ಕೊಡಿ ಮೊದಲಿಲ್ಲಿ. ಕೊಡಿ 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 ತೀರ್ಥ ಕೊಡಿ ಪೂಜೆ ತೀರ್ಥ ಕೊಡಿ. ಸಾಕು ಪೂಜಾರಿಗಳೇ. ದೇವ್ರ ದರ್ಶನ ಮಾಡೋಣ ಮೊದಲು. ಅದೇ ನೋಡಿ ಶಿವನ ದೇವಸ್ಥಾನ, ಶಿವನ ದರ್ಶನ. ಎರಡು ಕಣ್ಣು ಸಾಲಲ್ಲ ಕಣ್ರಿ ಈ ದೇವಸ್ಥಾನ ನೋಡೋಕ್ಕೆ. ದೇವರ ದರ್ಶನ ಮಾಡೋಕ್ಕೂ ಪುಣ್ಯ ಮಾಡಿರಬೇಕು. ಮಾಡ್ಕೊಳ್ಳಿ, ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳಿ. ಅದೇ ಶಿವಲಿಂಗ, ಇದೇ ದೇವರು, ಶಿವನ ದೇವರು ಶಿವಲಿಂಗ ಸ್ಥಾಪನೆ ಆಗಿದೆ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ನೋಡಿ ದೇವಸ್ಥಾನ ಹೇಗಿದೆ ಅಂತ. ನಂದಿ ವಿಗ್ರಹ, ದೇವಸ್ಥಾನ, ಅಂತೂ ಇಂತೂ ದೇವರ ದರ್ಶನ ಮಾಡ್ದು, ಮಂಗಳಾರತಿ ತಗೊಂಡು, ದೇವರ ಸುತ್ತಮುತ್ತ ಎಷ್ಟು ಸುಂದರ ವಾತಾವರಣ ಇದೆ ಅದನ್ನು ಕೂಡ ಸೌದು. ನೀವು ಕೂಡ ಬನ್ನಿ, ದೇವರ ಕೃಪೆಗೆ ಪಾತ್ರರಾಗಿ. ಕೊಡಗಿಗೆ ಬಂದರೆ, ಶಿವರಾತ್ರಿ ದಿನ ಬಂದರೆ ಒಂದಿನ ಇಲ್ಲಿಯೂ ಕೂಡ ಬಂದೋಗಿ. ತುಂಬ ಚೆನ್ನಾಗಿರುತ್ತೆ. ಮಾತ್ರ ನೀವು ತುಂಬ ಸ್ಟ್ರಾಂಗ್ ಇರಬೇಕು ಬೆಟ್ಟ ಹತ್ತಕ್ಕೆ. ಆಮೇಲೆ ಸುಮ್ಮನೆ ವೀಕ್ ಅಂತ ಅಂದ್ಬಿಟ್ಟು ಹತ್ಬಿಟ್ರೆ ಬೆಟ್ಟ ಆಮೇಲೆ ಕಾಲು ನೋವು ಬರುತ್ತೆ. ಕಾಲು ನೋವು ಬಂದರೂ ಪರವಾಗಿಲ್ಲ, ನನ್ನ ಪ್ರಕೃತಿ ವಾತಾವರಣ ಚೆನ್ನಾಗಿರಬೇಕು, ಪ್ಲೇಸ್ ತುಂಬ ಚೆನ್ನಾಗಿರಬೇಕು ಅನ್ನೋರು ಮಾತ್ರ ಫಸ್ಟ್ ಬನ್ನಿ ಈ ದೇವಸ್ಥಾನಕ್ಕೆ, ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ. ಪೂಜೆ ಮುಗೀತು, ನಾವು ಕೂಡ ಇಳ್ತಿದ್ದೀವಿ ನೋಡಿ. ಅದೇ ಮೆಟ್ಲು ನೋಡಿ, ಅದೇ ಮೆಟ್ಟಲು. ನಾವು ಅಷ್ಟು ದೂರದಿಂದ ಬಂದಿದ್ದೀವಿ. ಇಲ್ಲಿಂದ ಮೆಟ್ಲು ನೋಡಿ ಎಷ್ಟು ದೈತೆ ಅಂತ ನೋಡಿ. ಲಾಸ್ಟ್ ಅಲ್ಲಿ ಊಟ ಕೊಡ್ತವ್ರೆ,
ಫಸ್ಟ್ ಊಟ ಮಾಡಬೇಕು ಬಿಟ್ಟಲ್ಲಿ ಈಗ ಅಲ್ಲಿ ಊಟ ಕೊಡ್ತಿರ್ತಾರೆ ಯಾವಾಗಲೂ. ಈ ಮಲಬದ್ಧೇಶ್ವರ ಜಾತ್ರೆ ಬಂದರೆ ಮಧ್ಯಾಹ್ನ ಊಟ ರೆಡಿ ಇರುತ್ತೆ. ಏನಪ್ಪ ಕೊಡ್ತಾರೆ ಅಂತ ಕೇಳ್ತೀರಾ, ಏನು ಅಂತ ಹೇಳಿ ಒಳ್ಳೊಳ್ಳೆ ತಿಂಡಿ ಮಾಡಿರ್ತಾರೆ. ನಾವು ಹೋದಾಗಂತೂ ಬಾತು, ಕೇಸರಿ ಬಾತು, ಮೊಸರನ್ನ ಮಾಡಿದರು. ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ. ಆರಾಮಾಗಿ ಊಟ ಮಾಡ್ಕೊಂಡು ನೀರು ಕುಡ್ಕೊಂಡು ಹೋಗೋಣ ಅಂಥೇಳಿ ನಾವು ಕೂಡ ಕೆಳಗಿಳಿತಾ ಇದ್ದೀವಿ. ಜನಗಳು ಬರ್ತಾ ಇದ್ದಾರೆ, ನಾವು ಪೂಜೆ ಮುಗಿಸಿ ಕೆಳಗಿಳಿತಾ ಇದ್ದೀವಿ. ನೋಡಲು ಎಷ್ಟು ಸುಂದರವಾದ ವಾತಾವರಣ. ಅಯ್ಯೋ, ನಾವೆಲ್ಲ ನಡ್ಕೊಬರೋದಕ್ಕೆ ಕಷ್ಟ ಅಂದರೆ ಈ ಮಕ್ಕಳು ಓಡ್ಕೊಬತ್ತವ್ರೆ. ಅಯ್ಯೋ ಮಕ್ಕಳೇ, ಕಾಲು ನೋವು ಬರ್ತೀವಿ, ನಡ್ಕೊಬನ್ರಪ್ಪ. ಹಾಂ, ನಾವು ಕೂಡ ಇಲ್ಲಿ ವಾಕ್ ಮಾಡ್ಕೊಬತ್ತಿದ್ದೀವಿ. ಅಯ್ಯೋ, ಅಜ್ಜಿ ಅಂದ್ರೆಲ್ಲ ಬರ್ತಾರಲ್ಲಪ್ಪ. ಅಜ್ಜಿ ಅಂದ್ರೆ ಹೆಂಗೆ ನಡ್ಕೊಂಬಂದ್ರಿ ನೀವು? ಅಬ್ಬಾ, ಜನಗಳಂತೂ ಕೇಳಬಾರ್ದು. ಜನ ಜಾತ್ರೆ ಅಲ್ವೇ, ಜನಗಳು ಬರ್ತಾ ಇದ್ದಾರೆ. ನಾವು ಕೂಡ ಕೆಳಗಿಳಿದು ಫಸ್ಟ್ ಊಟ ಮಾಡೋಣಪ್ಪ. ನಂಗೆ ಸುಸ್ತಾಗೈತೆ, ಫಸ್ಟ್ ಊಟ ಮಾಡ್ರೆ ಸಾಕು ಅನ್ನಿಸ್ತಾ ಇದ್ದೀನಿ. ಬನ್ನಿ ಫಸ್ಟ್ ಊಟ ಮಾಡೋಣ. ಜನ ಊಟ ಮಾಡ್ತವ್ರೆ, ನಾವು ಊಟ ಮಾಡೋಣ ಬನ್ನಿ. ಊಟ ಮಾಡೋಣ ಬನ್ನಿ ಬನ್ನಿ ಬನ್ನಿ. ಜನಸಂಖ್ಯೆಗಳು ಜಾಸ್ತಿ ಆಗ್ಬಿಟ್ಟಿದೆ, ಊಟ ಮಾಡೋಣ ಬನ್ನಿ ಬನ್ನಿ. ನಾವು ಎಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ನಾವು ಕೂಡ ಪ್ರಸಾದವನ್ನು ಸವಿಯೋಣ ಬನ್ನಿ. ಸುಸ್ತು ಬೇರೆ ಆಗ್ಬಿಟ್ಟಿದೆ, ಇನ್ನು ನಂಗೆ ನಡೆಯೋಕ್ಕಾಗಲ್ಲ ಕಣ. ಊಟ ಮಾಡದೆ ಹೋದರೆ ನಾನಂತೂ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಫಸ್ಟು ಊಟ ಮಾಡೋಣ ಕಣಪ್ಪ. ಊಟ ಮಾಡಿ ಕೆಳಗಡೆ ಇಳಿಯೋಣ. ಊಟ ಮಾಡೋಕ್ಕೆ ಹೊರಟು, ಊಟ ಮುಗೀತು, ಮತ್ತೆ ಕೆಳಗಿಳ್ತಿದ್ದೀವಿ. ಇನ್ನು ಏನೇನು ಕಟ್ಟೋರಪ್ಪ ಸಂತೆಯಲ್ಲಿ, ಜಾತ್ರೆಯಲ್ಲಿ ನೋಡೋಣ ಬನ್ನಿ. ಸುತ್ತಮುತ್ತ ಆಂಟಿಯಲ್ಲಿ ನೋಡ್ತಾರಲ್ಲಪ್ಪ. ನೋಡಿ ನೋಡಿ ಅಂಕಲ್, ಆಯ್ ಮಾಡಿ ಅಂಕಲ್. ನೋಡಿ ಪುರಿ, ಸ್ವೀಟ್ಸ್ ಎಲ್ಲ ಮಾರ್ತಿದ್ದಾರೆ. ಸ್ವೀಟ್ ಅಂಗಡಿಗಳು ಎಲ್ಲ ಕೂಡ ಮಾರ್ತಿದ್ದಾರೆ. ನೋಡಿ ನೋಡಿ, ಸುತ್ತಮುತ್ತ ಅಂಗಡಿಗಳಂತೂ ಕಮ್ಮಿ ಇಲ್ಲ, ಅಂಗಡಿಗಳು ಜಾಸ್ತಿನೇ ಇದೆ. ಇಲ್ಲಿ ನೋಡಿ ಎಷ್ಟು ಅಂಗಡಿಗಳಿದ್ದಾವೆ. ಓ ಅಂಕಲ್, ಓ ಎಲ್ಲರೂ ಬ್ಯುಸಿ ಆಗ್ಬಿಟ್ರು ವ್ಯಾಪಾರದಲ್ಲಿ. ಈ ಬೆಟ್ಟದ ಮೇಲೆ ಹೇಗೆ ಹೊತ್ಕೊಬಂದ್ರಿ ಅಂಕಲ್ ನೀವು? ಆಂಟಿ ನೀವು ಹೆಂಗೆ ಹೊತ್ಕೊಬಂದ್ರಿ? ಇದನ್ನೆಲ್ಲ ಹೆಂಗೆ ಹೊತ್ಕೊಬಂದ್ರಿ ಹೇಳಿ? ಅಯ್ಯೋ, ನಾವು ನಡೆಯೋದೇ ಕಷ್ಟ. ಇವ್ರು ಯಾರೆಲ್ಲ ತಂದು ಮಾಡ್ತಿದ್ದಾರಲ್ಲ, ಗ್ರೇಟ್ ನೀವು. ಜಾತ್ರೆಗೆ ಬೆಳಕು ನೀವು. ಎಲ್ಲರೂ ಒಂದು ಶಿಕ್ಷೆ ಮಾಡಿಬಿಡಿ. ಅವರು ಅಷ್ಟು ಕಷ್ಟಪಟ್ಟು ಇಷ್ಟು ಬೆಟ್ಟ ಹತ್ತಿ ಹೊತ್ಕೊಂಬಂಡು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರಲ್ಲ, ಅವರು ಗ್ರೇಟೇ ಬಿಡ್ರಿ. ನೋಡಿ, ಜಾತ್ರೆ ಮುಗಿಸ್ಕೊಂಡು ನಾವು ಕೂಡ ದೇವರ ದರ್ಶನ ಮಾಡಿಕೊಂಡು ಜನಗಳೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬರ್ತಾ ಬೆಟ್ಟ, ಹೋಗ್ತಾ ಫುಲ್ ಇಳ್ಜಾರು. ಇವಾಗ ನಡ್ಕೊಂಡು ಹೋಗೋಕ್ಕಾಗಲ್ಲ. ಈಗ ಯಾಕೆ ಹೇಳಿ, ಇಳ್ಜಾರಲ್ವಾ, ಓಡ್ಕೊಂಡು ಹೋಗಬೇಕು. ನಾನು ನಡ್ಕೊ ಹೋಗ್ತೀನಿ ಅಂತ ಹೋಗ್ತಾ ಇದ್ದೀನಿ, ಅದು ನಡ್ಕೊ ಹೋಗಕ್ಕೆ ಆಯ್ತಿಲ್ಲ. ಯಾಕಂದರೆ ಇಳ್ಜಾರಲ್ವಾ, ಅಂದರೆ ಓಡಿಸ್ತೈತೆ ಅಲ್ಲಿ. ಬನ್ನಿ, ಫಾಸ್ಟಾಗಿ ಇಳ್ಬೋಣ ಅತ್ಲಾಗಿ. ಸುಮ್ಮನೆ ಯಾಕೆ ನಡ್ಕೊಂಡು ಹೋಗಬೇಡಿ, ಓಡ್ಕೊಂಡು ಹೋಗೋಣ ಬನ್ನಿ. ತುಂಬ ಸ್ಪೀಡಾಗಿ ಬಿಡ್ರೆ ನಮಗೆ ಬ್ರೇಕ್ ಸಿಗೋಲ್ಲ, ಮೇಲೆ ಕೆಳಗೆ ಬೀಳ್ಬೇಕಾಯ್ತದೆ. ಸ್ವಲ್ಪ ನಿಧಾನಕ್ಕೆ ನಡ್ಕೊ ಹೋಗೋಣ. ಪೊಲೀಸ್ನವ್ರು ಇರ್ತಾರೆ ಇಲ್ಲಿ, ಎಲ್ಲ ಕಡೆನೂ ಪೊಲೀಸ್ನವ್ರು ಕಾರ್ಯನಿರ್ವಹಿಸ್ತಿರ್ತಾರೆ ಇಲ್ಲಿ. ನಿಮಗೇನು ತೊಂದರೆ ಆದರೆ ಅವ್ರನ್ನ ಕರಿಬೋದು, ನಿಮಗೆ ಆದಷ್ಟು ಹೆಲ್ಪ್ ಮಾಡ್ತಾರೆ. ಎಲ್ಲ ಕಡೆನೂ ಬೆಟ್ಟದ ಮೇಲೆ, ಬೆಟ್ಟದ ರೋಡಲ್ಲಿ ಎಲ್ಲ ಕಡೆನೂ ಪೊಲೀಸರು ಇರ್ತಾರೆ, ನಿಮಗೆ ಹೆಲ್ಪ್ ಮಾಡೋಕ್ಕಂತಲೇ ಇರ್ತಾರೆ. ಏನು ತೊಂದರೆ ಆಗಬಾರ್ದು ಅಂತ ಪೊಲೀಸ್ ಸೆಕ್ಯೂರಿಟಿ ಕೂಡ ಇರುತ್ತೆ ಅಲ್ಲಿ. ನಿಮ್ಗೆ ಯಾವ ತೊಂದರೆನೂ ಆಗೋಲ್ಲ, ನೀವು ಆರಾಮಾಗಿ ಬರ್ಬೋದು ಇಲ್ಲಿ ಜಾತ್ರೆಗೆ. ನೋಡಿ ಮಕ್ಕಳೆಲ್ಲ ಹೇಗೆ ಹೊತ್ಕೊಬತ್ತಿದಾರಂತ. ಒಬ್ಬ ಮಕ್ಳುಗಳೇ, ಏನ್ರೋ ಇದು ಹಿಂಗೆ ಬರ್ತಾಯಿದ್ದೀರಾ ದೊಣ್ಣೆಲ್ಲ ಹಿಡ್ಕೊಂಡು? ಹಬ್ಬ, ಎಲ್ಲ ಫೋಟೋಗಳು ಮಾಡ್ಕೊಬರ್ತಿದ್ದಾರೆ, ವಿಡಿಯೋಗಳು ಮಾಡ್ಕೊಬರ್ತಿದ್ದಾರೆ, ನಡ್ಕೊಂಡು ಬರ್ತಿದ್ದಾರೆ. ನಾವು ಕೂಡ ಜಾತ್ರೆ ಮುಗಿಸಿ ಹೋಗ್ತಾ ಇದ್ದೀವಿ. ಮಲೆ ಮಹದೇಶ್ವರ ಜಾತ್ರೆ ನೋಡಿ ತುಂಬ ಖುಷಿಯಾಯಿತು. ನೀವು ಕೂಡ ನೋಡಿ, ನಿಮಗೂ ಕೂಡ ಖುಷಿ ಆಯಿತಾ? ಹಾಗಾದರೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ವಿಡಿಯೋನ ತುಂಬ ಜನ ವೀಕ್ಷಣೆ ಮಾಡಲಿ, ಅವರು ಕೂಡ ದೇವ್ರ ದರ್ಶನ ಮಾಡಲಿ, ಅವರು ಕೂಡ ಇಂಥ ಒಳ್ಳೆ ಸುಂದರ ಪ್ರಕೃತಿ ವಾತಾವರಣ ಸವಿಲಿ ಅಂತ ಹೇಳಿ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೀವೆಷ್ಟು ಶೇರ್ ಮಾಡ್ತಿರೋ ನಮಗೂ ಅಷ್ಟೇ ಒಳ್ಳೆಯದಾಗುತ್ತೆ. ನೀವು ಶೇರ್ ಮಾಡೋದ್ರಿಂದ ತುಂಬ ಜನ ನೋಡ್ತಾರೆ, ನಾವು ಖುಷಿ ಆಗುತ್ತೆ.
ಸೊ ಆದಷ್ಟು ಶೇರ್ ಮಾಡಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ವಿಡಿಯೋ ಲೈಕ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಇಂಥ ಒಳ್ಳೆಯ ವಿಷಯಗಳನ್ನು ನಮ್ಗೆ ಆದಷ್ಟು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಈ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಏನು ಮಕ್ಳುಗಳು ಹಿಂಗೆ ಓಡ್ಕೊಬಿಟ್ಟಿದ್ದಾರೆ, ನಮ್ಗೆ ನಡ್ಕೊಬರೋಕ್ಕಾಗ್ತಿಲ್ಲ ಅಲ್ಲಿ. ಅಯ್ಯೋ, ಅವ್ನು ಸುಸ್ತಾಗಿ ಕೂತ್ಕೊಬಿಟ್ಟಾಗ್ಲಾಗಿ. ಇಳೀರಿ ಕೆಳಗೆ ಇಳಿಬೇಕು, ಇಳೀರಿ. ಮರ್ಕೋತಿ ಆಡ್ದವ್ರಲ್ಲಪ್ಪ. ಇಳೀರಿ. ಜಾತ್ರೆ ಎಲ್ಲ ಮುಗಿದ್ಕೊಂಡು ನಾವು ಹೋಗ್ತಿದ್ದೀವಿ ಮನೆಗೆ. ಅಬ್ಬಾ, ಏನು ಸುಸ್ತು.